ನಮ್ಮ ಶಕ್ತಿ ಯೋಜನೆ ಮುಖಾಂತರ ರಾಜ್ಯಾದ್ಯಂತ ಉಚಿತವಾಗಿ ಮಹಿಳೆಯರು ಬಸ್ಸಲ್ಲಿ ಪ್ರಯಾಣ ಮಾಡಿದಂಥ ಸಂತೋಷವಾಗಿ ಇಡೀ ರಾಜ್ಯಾದ್ಯಂತ ಸಿಹಿ ಹಂಚಿ KSRTC ಬಸ್ ನಿಲ್ದಾಣಗಳಲ್ಲಿ ಮಹಿಳೆಯರ ಜೊತೆ ಆಗು ಹೋಗುಗಳನ್ನ ಚರ್ಚೆ ಮಾಡಿದ್ದೀವಿ. ಇವತ್ತು ರಾಜ್ಯದಲ್ಲಿ ಕೇಂದ್ರ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದೇ ಕೆಲಸ ಮಾಡ್ತಾ ಇದ್ದಾರೆ. 12,853 ಕೋಟಿ ರೂಪಾಯಿಯನ್ನು ಶಕ್ತಿ ಯೋಜನೆಗೆ ನಾವು ವಿನಿಯೋಗಿಸಿದ್ದೀವಿ. ಬರೋಬ್ಬರಿ 500 ಕೋಟಿ ಜನ ಓಡಾಡಿದ್ದಾರೆ ಅಂದರೆ ಇದೊಂದು ವಿಶ್ವ ದಾಖಲೆನೇ ಆಗ್ತದೆ. ಕಾಂಗ್ರೆಸ್ ಶಾಸಕರು ಯಾರು ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳ್ತಲ್ಲ. ನೋಡಪ್ಪ, ಬಸ್ಗೆ ನಿನಗೆ ಓಡಾಡೋಕ್ಕೆ ದುಡ್ಡಿರ್ಬೋದು, ಆದರೆ ಎಷ್ಟೋ ಜನಕ್ಕೆ ದುಡ್ಡಿಲ್ದಿರೋರು ಮನೇಲಿರೋರಿಗೆ ಈ ಅನುಕೂಲ ಆಗ್ತದೆ. ನಮಗೆಲ್ಲ ಬಿರಿಯಾನಿ ತಿನ್ನೋಕ್ಕೆ ದುಡ್ಡಿರ್ಬೋದು, ಅಕ್ಕಿ ತಗೊಳ್ಳೋಕ್ಕೆ ದುಡ್ಡಿಲ್ದಿರೋರು ಎಷ್ಟೋ ಜನ ಇದ್ದಾರೆ. ಅವ್ರ ಹೊಟ್ಟೆ ತುಂಬ ಊಟನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಈ ಯೋಜನೆಗಳು ದುಡ್ಡಿರೋರಿಗಲ್ಲ, ದುಡ್ಡಿಲ್ದಿರುವಂಥ ಬಡವರಿಗೆ ನಾವು ಮಾಡಿರೋದು. 2,000 ರೂಪಾಯಿ ನಾವು ತಿಂಗಳ ಹಾಕೋದ್ರಿಂದ ನೀವೇ ಎಷ್ಟೋ ಟಿ ವಿಲಿ ತೋರಿಸಿದ್ದೀರಾ. ಫ್ರಿಜ್ ತೊಗೊಂಡ್ರು, ಟಿ ವಿ ತೊಗೊಂಡ್ರು, ಮಗಳು ಫೀಸ್ ಕಟ್ಟಿದ್ರು, ಮಕ್ಕಳಿಗೆ ಶಾಲೆಗೆ ಸೇರಿಸಿದ್ರು ಅನ್ನೋ ಇದನ್ನು ನೋಡಿದ್ದೀವಿ. ದುಡ್ಡಿರೋರು ನಮ್ಮ ದುಡ್ಡು ಬಂದಿದೆ ಅನ್ನೋ ಉಡಾಫೆ ಮಾತುಗಳನ್ನು ಕೇಳಿದ್ದೀವಿ. ಆದರೆ ದುಡ್ಡಿಲ್ದಿರೋ ಬಡವರಿಗೆ ಅದು ಅಮೃತ. ಅಂಥವ್ರಿಗೆ ಈ ಯೋಜನೆಯನ್ನು ತಂದಿದ್ದೀವಿ ನಾವು. ಈ ಯೋಜನೆ ಅವ್ರಿಗೆ ಇವ್ರಿಗೆ ಅಂತ ಏನು ಸಪ್ರೇಟ್ ಮಾಡಿಲ್ಲ. ಟೀಕೆ ಮಾಡೋರಿಗೆ ಮಾತ್ರ ನಾನು ಅದನ್ನು ಹೇಳಿದ್ದು. ಎಲ್ಲರಿಗೂ ಈ ಯೋಜನೆ, ಎಲ್ಲ ಮಹಿಳೆಯರಿಗೂ, ಎಲ್ಲರೂ ಯಾರು ಬೇಕಾದರೂ ಓಡಾಡ್ಬೋದು. ಆದರೆ ಟೀಕೆ ಮಾಡೋರಿಗೆ ನಾನು ಹೇಳಿದ್ದು, ಟೀಕೆ ಮಾಡೋರಿಗೆ ನಿಮ್ಗೆ ದುಡ್ಡಿರ್ಬೋದು, ದುಡ್ಡಿಲ್ದಿರೋರು ಎಷ್ಟೋ ಜನ ಮನೇಲಿದ್ದಾರೆ, ಅವ್ರಿಗೆ ಇದು ಅನುಕೂಲ ಆಗ್ತದೆ ಅಂತ ನಾನು ಹೇಳಿದೆ. ಅಭಿವೃದ್ಧಿ ಕೆಲಸಗಳು ಬೇಕು ಅಂತಂದ್ರೆ ಗ್ಯಾರಂಟಿ ಬಿಡಬೇಕು ಅನ್ನೋದು ಶಾಸಕರು ಕೂಡ ಅಸಮಾಧಾನ. ಯಾರು ನನಗೆ ಗೊತ್ತಿಲ್ಲಪ್ಪ, ನಾವೇನು ಆ ಥರ ಹೇಳಿಲ್ವಲ್ಲ. ಇದು ಟಿವಿ ಅವರು ಮತ್ತು ವಿರೋಧ ಪಕ್ಷದವರು ಮಾತ್ರ ಈ ರೀತಿ ಹೇಳೋದು. ಅಲ್ಲ, ನಾನು ಹೇಳೋದು ಟಿವಿ ಅವರು ಮತ್ತು ವಿರೋಧ ಪಕ್ಷದವರು ಮಾತ್ರ ಈ ರೀತಿ ಹೇಳೋದು. ನಾವ್ಯಾರು ನಾಳೆನೂ 3 ಕೋಟಿ ರೂಪಾಯಿದು ನಾನು ಭೂಮಿ ಪೂಜೆ ಮಾಡ್ತಾ ಇದ್ದೀನಿ. ಇನ್ನು 10 ಕೋಟಿ ರೂಪಾಯಿದು ಟೆಂಡರ್ಗೆ ಹೋಗಿದೆ. ಇನ್ನು 20 ಕೋಟಿ ರೂಪಾಯಿದು ಟೆಂಡರ್ಗೆ ಹೋಗಿದೆ. ಮುಖ್ಯಮಂತ್ರಿಗಳು 50 ಕೋಟಿ ರೂಪಾಯಿಯನ್ನು ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ. ಬ್ಯಾಸ್ಕೆಟ್ ಬಾಲ್ ಕ್ರೀಡಾಂಗಣಕ್ಕೆ 1 ಕೋಟಿ ಮನೆ ರಿಲೀಸ್ ಮಾಡಿದ್ದೀನಿ. ನನಗೇನು ಆ ಥರ ಅನಿಸಿಲ್ಲಪ್ಪ. ಎಲ್ಲರಿಗೂ ಕೊಡ್ತಾ ಇದ್ದಾರೆ, ಕೊಟ್ಟಿಲ್ಲ. ಅವ್ರಿಗೆ ಯಾವ ರೀತಿ ನೋವೋ ನಮಗೆ ಗೊತ್ತಿಲ್ಲ. ಅವ್ರನ್ನ ಒಂದ್ಸರಿ ಪರ್ಸ್ನಲ್ ಆಗಿ ಮೀಟ್ ಮಾಡಿ ಏನು ಅಂತ ಕೇಳಬೇಕು. ಎಲ್ಲರಿಗೂ ಫಂಡ್ ಬರ್ತಾ ಇದೆ, ಅಭಿವೃದ್ಧಿ ನಡೀತಾ ಇದೆ. ಅಭಿವೃದ್ಧಿಯ ಪರ್ವಕಾಲ 2 ವರ್ಷ. ನಾನು DK ಶಿವಕುಮಾರ್ ಅವ್ರ ಜೊತೆನೂ ಚೆನ್ನಾಗಿದ್ದೀನಿ. ಅವರು 300 ಕೋಟಿ ಕೊಟ್ಟಿದ್ದಾರೆ. CM ಜೊತೆ ಚೆನ್ನಾಗಿದೆ, ಅವ್ರು 700 ಕೋಟಿ ಕೊಟ್ಟಿದ್ದಾರೆ. ಏನು ಇವಾಗ ಆ ಥರ ಏನಿಲ್ವಲ್ಲ. ಈಗ ಮದ್ದೂರ್ಗೂ ಬಂದಿದೆ, ಶ್ರೀರಂಗಪಟ್ಟಣಕ್ಕೂ ಬಂದಿದೆ, ನಾಗಮಂಗಲಕ್ಕೂ ಬಂದಿದೆ. ಬೇಡ ರೀ, ಇಂಡಿಪೆಂಡೆಂಟ್ MLA ದರ್ಶನ್ ಪುಟ್ಟಣ್ಣನಿಗೂ ಮೈಕ್ ಹಿಡಿದು ಎಷ್ಟು ಬಂದಿದೆ ಅಂತ ಹೇಳ್ತಾರೆ. ಮೊನ್ನೆ 50 ಕೋಟಿ ಅವ್ರಿಗೂ ಕೊಟ್ಟರು. KR ಪೇಟೆ ಅವ್ರು ನಮ್ಮ ಪಕ್ಷದವರಾ? ನೋಡ್ರಿ, ಅವ್ರವ್ರು ಈಗ ಮಂಡ್ಯ ಹೋದ್ಸರಿ ಜನತಾದಳದ MLA ಇದ್ರು, BJP ಸರ್ಕಾರ ಐತೆ, ಎಷ್ಟು ಕೋಟಿ ರಿಲೀಸ್ ಮಾಡಿದ್ರು. ಎಲ್ಲರಿಗೂ ಅನುದಾನ ಬಂದೇ ಬರುತ್ತೆ. ಯಾಕೆ 15 ಕೋಟಿ KR ಪೇಟೆಗೆ ಬಂದಿಲ್ವಾ? ನಮಗೂ 15 ಕೋಟಿ PWD ಬಂದಿದ್ದು, KR ಪೇಟೆಗೂ 15 ಕೋಟಿನೇ ಬಂದಿದ್ದು. ಮುಖ್ಯಮಂತ್ರಿಗಳ ಸ್ಪೆಷಲ್ ಫಂಡ್ ನಮಗೂ 25 ಕೋಟಿನೇ ಬಂದಿದ್ದು, ಅವ್ರಿಗೂ ಬಂದಿದ್ದು ಅಷ್ಟೇ. ಅದು ಹೆಂಗೆ KR ಪೇಟೆ ಕೊಟ್ಟಿಲ್ಲ ಅಂತ ಹೇಳ್ತೀರಾ? ಸುಮ್ಮನೆ ಟೀಕೆ ಮಾಡಬೇಕು ಅಂತ ಹೇಳ್ತಾರೆ. ಏನು ಅದಕ್ಕೆ ನಾವೇನು ಉತ್ತರ ಕೊಡೋಕ್ಕಾಗ್ತದೆ? ನಮ್ಮ ಸರ್ಕಾರ ತಾರತಮ್ಯ ಮಾಡ್ತಾ ಇಲ್ಲ, ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತ. ಎಲ್ರಿಗೂ ಫಂಡ್ ಬರ್ತಾ ಇದೆ. ಅವ್ರು ಸುಮ್ಮನೆ ಏನೋ ಒಂದು ಗುಳ್ಳೆ ಬಿಡಬೇಕು, ಬಿಡ್ತಾ ಇರ್ತಾರೆ. 138 ಶಾಸಕರು DK ಶಿವಕುಮಾರ್ ಪರ ಇದ್ದಾರೆ. 138 ಶಾಸಕರು ಸಿದ್ದರಾಮಯ್ಯನವ್ರ ಪರ ಇದ್ದಾರೆ. ಕಾಲ ಬಂದಾಗ ಅವರು CM ಆಗ್ತಾರೆ. ಬರುತ್ತೆ ಕಾಳಗಳಿಗೆ ಕೂಡಿ ಬಂದಾಗಲೇ ತಾನೇ ಒಳ್ಳೆದಾಗದು. ಬರುತ್ತೆ ಕಾಲ ಕೂಡಿ ಬಂದಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗಲೇಬೇಕು, ಆಗ್ತಾರೆ. ಅದು ವಿಜೇಂದ್ರ ಹೇಳೋದು. ನಾವು ಕ್ರಾಂತಿ ವಾಂತಿ ಭ್ರಾಂತಿ ಎಲ್ಲ ನಮ್ಮದು ಶಾಂತಿ ಮಂತ್ರ. ಅದು ವಿರೋಧ ಪಕ್ಷದವ್ರು ಹೇಳೋದಕ್ಕೆಲ್ಲ ನಾನು ಉತ್ತರ ಕೊಡೋದಕ್ಕಾಗಲ್ಲ. ನಮ್ಮ ಪಕ್ಷದಲ್ಲಿ ಏನಾಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮುಖ್ಯಮಂತ್ರಿಗಳು ಏನು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ಅವ್ರ ನಿಲುವೇನಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವ್ಯಾಕೆ ದಿನ ಬೆಳಗ್ಗೆ ಶಾಸಕರಿಗೆ ಹಿಂಗಾಗತ್ತೆ ಅಂತ ಬೆಂಕಿ ಚೆಕ್ ನೋಡ್ತೀರಾ?
ಅವ್ರು ನೀವು ಆ ಥರ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ. ಕೆಲವರು ಶಾಸಕರು ಅವ್ರ ಪರನೂ ಇರಬಹುದು ಅಂತ ಹೇಳಿದ್ದಾರೆ, ಅವ್ರ ಬೆಂಬಲನೇ ಇಲ್ಲ ಅಂತ ಹೇಳಿಲ್ಲ. 136 ಶಾಸಕರು ಸಿದ್ದರಾಮಯ್ಯನವ್ರ ಪರನೂ ಇದ್ದಾರೆ, 136 ಶಾಸಕರು ಡಿ ಕೆ ಶಿವಕುಮಾರ್ ಅವ್ರ ಪರನೂ ಇದ್ದಾರೆ. ಕಾಲ ಬಂದಾಗ 100% ಒಳ್ಳೆ ದಿನಗಳು ಬಂದಾಗ ಅವರು ಮುಖ್ಯಮಂತ್ರಿ, ಕಾಲ ಬಂದಾಗ ಒಳ್ಳೆ ದಿನಗಳು ಬಂದಾಗ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಕಾಲ ಬಂದಿದ ತಕ್ಷಣ, ಗಳಿಗೆ ಬಂದಿದ ತಕ್ಷಣ ನಾನು ಬೇಡ ಅಂದ್ರೂ, ಈಗ ಹೋದ್ ಸರಿ ನಾನು ಏನೆಲ್ಲ ತಿಪ್ಪರ್ಲಾಗ ಹಾಕಿದ್ರೆ ಗೆಲ್ಲಕ್ಕಾಗ್ಲಿಲ್ಲ, ಈ ಸರಿ ಒಳ್ಳೆ ದಿನ ಬಂದಿತ್ತು, ಹೇಳ್ಕೊಂಡೋಗಿ MLA ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಯಾರು ಅಂದ್ರೆ ಶಾಸಕರ ಖರೀದಿ ಮಾಡ್ತಾ ಇದ್ದಾರೆ ಆ ಪಕ್ಷದಲ್ಲಿ? ನಿಮ್ಮ 55 ಶಾಸಕರು ಬಿಜೆಪಿ ಸಂಪರ್ಕದಲ್ಲಿ ಇದ್ದಾರೆ ಅಂತ. ನಾವು ಸಂಪರ್ಕದಲ್ಲಿ ಇಲ್ಲ. ಅವರು ಆಗಾಗ ನಮ್ಮ ಶಾಸಕರನ್ನ ಪರ್ಚೇಸ್ ಮಾಡಬೇಕು ಅಂತೇಳಿ, ಆಪರೇಷನ್ ಕಮಲ ಮಾಡಬೇಕು ಅಂತೇಳಿ ಮೊದಲು 1 ರೌಂಡ್ ಟ್ರೈ ಮಾಡಿದ್ರು, ಕ್ಲಿಕ್ ಆಗಲಿಲ್ಲ. 3 ರೌಂಡ್ ಟ್ರೈ ಮಾಡಿ ಕ್ಲಿಕ್ ಆಗದೆ ಮನೇಲಿ ಕೂತಿದ್ದಾರೆ. ಈಗ ಅದು ಆಗಲ್ಲ, ಕಾಂಗ್ರೆಸ್ ಶಾಸಕರು 136 ಜನನು ಭದ್ರಾಗಿದ್ದಾರೆ ಅಂತೇಳಿ ನೀವು 3 ವರ್ಷ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮೊದಲು 50 ಕೋಟಿ ಅಂದರು, 100 ಕೋಟಿ ಅಂದರು, ಎಲ್ಲ ಆಫರ್ ಕೊಟ್ಟು ನಮ್ಮ ಯಾವ ಶಾಸಕರು ಬಗ್ದೇ ಇದ್ದಾಗ ಈಗ ಏನೂ ಆಗಲ್ಲ ಅಂತ ಸುಮ್ಮನೆ ಆಗಿದ್ದಾರೆ. ನಾನೇ ಹೇಳ್ತಾ ಇದ್ದೀನಿ, ಇವಾಗ ಆಗ್ತಾ ಇದೆಯಾ ಏನೋ, ನಮ್ಮನ್ನಂತ ಯಾರು ಟ್ರೈ ಮಾಡಿಲ್ಲ. ಬಟ್ ಹಿಂದೆ ಎಲ್ಲ ಶಾಸಕರುಗಳ ಹತ್ರ ಹೋಗೋದು, ಸ್ಪೀಕರ್ ಹಾಕೋದು, ಮಾತಾಡೋದು ಎಲ್ಲ ಟ್ರೈ ಮಾಡಿದ್ರು, ಆದರೆ ಏನೂ ಆಗದೆ ಇರೋದ್ರಿಂದ ಸುಮ್ಮನೆ ಆಗಿದ್ದಾರೆ. ಈಗ MDಗೆ ಹೌದೌದು, ಅದು ಇಂಪಾರ್ಟೆಂಟ್ ಇದೆ. MDಗೆ ಸೂಚನೆ ಕೊಟ್ಟಿದ್ದೀವಿ, ಶೀಘ್ರದಲ್ಲಿ 1 ತಿಂಗಳಲ್ಲಿ ನೀಲನಕ್ಷೆ ಮಾಡಿ ಸನ್ಮಾನ್ಯ MP ಗಳ ಹತ್ರ ನಾನೇ ಖುದ್ದು ಹೋಗಿ ಅಭಿವೃದ್ಧಿಗೆ ದುಡ್ಡಿಸ್ಕೊಂಬರೋ ಕೆಲಸನ ಮಾಡ್ತೀನಿ. 100%. ಅಲ್ಲ, ನೀಲನಕ್ಷೆ ಈಗ ಮೊನ್ನೆ ದಿಶಾ ಮೀಟಿಂಗಲ್ಲಿ ಹೇಳಿದೆ, ನಾನು ನೀಲನಕ್ಷೆ ಮಾಡ್ಕೊಂಡು ಬರ್ತೀನಿ ಅಣ್ಣ ಕೊಡಬೇಕಂತ. ಅವರು ಓಕೆ ಅಂತ ಹೇಳಿದ್ದಾರೆ. ನೀಲನಕ್ಷೆ ಮಾಡ್ಕೊಂಡು ಹೋಗಿ 25 ಕೋಟಿ ನಾವು ಕೇಳ್ತೀವಿ. ಇವತ್ತಿಂದ ಶುಗರ್ ಫ್ಯಾಕ್ಟ್ರಿ ಚಾಲನೆ ಆಗ್ತಾ ಇದೆ ಯಶಸ್ವಿಯಾಗಿ. ಈ ವರ್ಷ ಇವತ್ತು 4 ಗಂಟೆಯಿಂದ ಶುಗರ್ ಫ್ಯಾಕ್ಟ್ರಿ ಚಾಲನೆ ಆಗ್ತಾ ಇದೆ. ರೈತರಿಗೆ ಕಬ್ಬನ್ನು ಹರಿದು ಸಕಾಲದಲ್ಲಿ ಪೇಮೆಂಟ್ ಕೊಡೋದನ್ನು ಮಾಡ್ತೀವಿ. ಈ ವರ್ಷ 3 ಲಕ್ಷ ಟನ್ನನ್ನು ಹರಿಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ. ಅದನ್ನು ಗುರಿಯನ್ನು ಮುಟ್ತೀವಿ. ಇವಾಗ ಯಾವಾಗ ಕನ್ನಡ ಕಂಡ ಬಹುಭಾಷಾ ನಟಿ, ಭಾರತ ಚಿತ್ರರಂಗದಲ್ಲೇ ಭಾಳ ಹೆಸರಾಂತ ನಟಿ, ಮತ್ತು ಬಹಳ ಸಾಧನೆಯನ್ನು ಮಾಡಿ ಕಿತ್ತೂರು ಚೆನ್ನಮ್ಮನ ಪಾತ್ರದಲ್ಲಿ ಇಡೀ ಕರ್ನಾಟಕದ ಮನೆ ಮಾತಾಗಿದ್ದಂಥ ಹಿರಿಯ ನಟಿಯಾದಂಥ ಬಿ ಸರೋಜಾದೇವಿಯವರು ಅಗಲಿರೋದು ನಮ್ಮ ಕನ್ನಡ ಚಿತ್ರರಂಗಕ್ಕೂ ಹಾಗೂ ಕನ್ನಡಿಗರಿಗೂ ತುಂಬಲಾರದ ನಷ್ಟ. ಅವರಿಗೆ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ, ಅವ್ರ ಕುಟುಂಬಕ್ಕೆ ಆ ಸಾವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.